ಈಗ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಪ್ರೈಮ್ ಮಿನಿಸ್ಟರ್ಗಳನ್ನ ಅಂತ ಕೇಳಿದಾಗ 5 year ಪ್ಲಾನ್ಗಳು ಬಂದಾಗ ಕೆಲವೊಂದು ಸಂದರ್ಭದಲ್ಲಿ ನಿಮ್ಗೆ ಏನ್ ಮಾಡ್ತಾರೆ, ಆ ಸಂದರ್ಭದಲ್ಲಿ ಅಧ್ಯಕ್ಷರು ಯಾರಿದ್ರು ಅಂತ ಕೇಳ್ತಾರೆ. ಅಧ್ಯಕ್ಷರು ನಥಿಂಗ್ ಬಟ್ ಪ್ರೈಮ್ ಮಿನಿಸ್ಟರ್ ಆ ಸಂದರ್ಭದಲ್ಲಿ ಅಧ್ಯಕ್ಷರಿದ್ರು ಅಂತ ಹೇಳಿ ನೆನಪಲ್ಲಿ. ಸೊ ಇನ್ನು ಪಂಚವಾರ್ಷಿಕ ಯೋಜನೆಗಳನ್ನ ನೀವೇನಾದ್ರೂ ನೋಡ್ತೀರಾ ಅಂತಂದ್ರೆ ಅದನ್ನು ನಾವೇನ್ ಮಾಡ್ಬೋದು, ಈ ತರದ ಒಂದು ಟೇಬಲ್ ಅನ್ನ ರೆಡಿ ಮಾಡ್ಬೋದು. ಓಕೆ, ಈ ಟೇಬಲ್ ನಿಮ್ಗೆ ಸಿಗುತ್ತೆ. ಸೊ ನಂತರದಲ್ಲಿ ಇದನ್ನ ಒಂದ್ಸಲ ನೋಡ್ಕೋಬೇಕು. ಸೊ ಇದರಲ್ಲಿ ಏನೇನಿರುತ್ತೆ, ಸೊ ಇದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಒಂದು ಎಷ್ಟನೇ ಪಂಚವಾರ್ಷಿಕ ಯೋಜನೆ ಅನ್ನೋದಿರುತ್ತೆ, ವರ್ಷ ಇರುತ್ತೆ. ನೆಕ್ಸ್ಟ್ ಫೋಕಸ್ ಏರಿಯಾ, ಯಾವ ವಲಯದ ಒಳಗಡೆ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ, ಸೊ ಆ ಟಾರ್ಗೆಟ್ ಎಷ್ಟಿತ್ತು, ಎಷ್ಟನ್ನ ಅಚೀವ್ ಮಾಡಲಾಗಿದೆ, ಚೇರ್ಪರ್ಸನ್ ಯಾರಿದ್ರು ಮತ್ತೆ ಡೆಪ್ಯೂಟಿ ಚೇರ್ಪರ್ಸನ್ ಯಾರಿದ್ರು, ಸೊ ಇವೆಲ್ಲವುಗಳನ್ನ ಹೊಂದಿರುತ್ತೆ. ಸೊ ಇಲ್ಲಿ ನಾನು ಓವರ್ ವ್ಯೂ ಅನ್ನ ಮೊದಲು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಒಂದನೇ ಪಂಚವಾರ್ಷಿಕ ಯೋಜನೆ 1950ರಲ್ಲಿ ನಮ್ಗೆ ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಬಂದಿದೆ. 51ರಿಂದ ಪಂಚವಾರ್ಷಿಕ ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ವಿ, 1951ರಿಂದ 56. ಈ ಎರಡನೇ ಪಂಚವಾರ್ಷಿಕ ಯೋಜನೆ 56ರಿಂದ 61, ಮೂರನೇ ಪಂಚವಾರ್ಷಿಕ ಯೋಜನೆ 61ರಿಂದ 66. ಈ ಅವಧಿಯ ಒಳಗಡೆ ನಮ್ಗೇನಾಗಿದೆ, ಸೊ 2 ಯುದ್ಧಗಳು ಆಗಿದೆ. 62ರ ಇಂಡಿಯಾ ಮತ್ತು ಚೈನಾದ ಯುದ್ಧ, ಅದೇ ರೀತಿಯಲ್ಲಿ 65ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧ ಆಗಿದೆ ಅಂತಂದಾಗ ಯಾರು ಗೆದ್ದಿದ್ದಾರೆ ಯಾರು ಸೋತಿದ್ದಾರೆ ಅನ್ನೋದು ಮ್ಯಾಟ್ರಿಗಿಂತ ಜಾಸ್ತಿಯಾಗಿ ನಿಮ್ಗೆ ಏನಾಗುತ್ತೆ, 2 ದೇಶಗಳು ಸೋಲನ್ನಪ್ಪದು. ಯಾವ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ, ಕೆಲವೊಬ್ರು ಹೇಳ್ಬೋದು ಇಲ್ಲ ಸರ್ ನಾವೇ ಗೆದ್ದಿದ್ದೀವಿ ಅದೇ ಹೇಗೆ ನೀವು ಸೋಲ್ತಿದ್ದೀರಾ ಅಂತ. 2 ದೇಶಗಳು ಹೇಗೆ ಸೋತಿದೆ ಅಂತ ಕೇಳಿದಾಗ 2 ದೇಶಗಳು ನಷ್ಟವನ್ನ ಹೊಂದಿದೆ, 2 ದೇಶಗಳು ಆರ್ಥಿಕವಾಗಿ ನಷ್ಟವನ್ನ ಹೊಂದಿದೆ ಅಂತ. ಸೊ ಆ ಕಾರಣಕ್ಕಾಗಿ ಸೊ ಒಂದು 65ರಲ್ಲಿ ನಾವು ಗೆದ್ರೂ ಕೂಡ ನಮ್ಗೇನಾಗಿದೆ, ರಿಸೋರ್ಸ್ ಲಾಸಸ್ ಆಗಿದೆ ಅಂತ ಹೇಳ್ತೇವೆ. ಸೊ ಆ ಥರ ನಾವೇನು ನೋಡ್ತೀವಿ, 62, 65 2 ಸಂದರ್ಭದಲ್ಲಿ ನಮಗೆ ರಿಸೋರ್ಸಸ್ ಏನಾಗಿದೆ, ಸೊ ಎಲ್ಲೋ ಒಂದು ಕಡೆ ವಾರ್ಗೆ ಅಥವಾ ಯುದ್ಧಕ್ಕೆ ಡೈವರ್ಟ್ ಆಗಿದೆ. ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗಳನ್ನು ಮಾಡೋದಕ್ಕೆ ಆಗಿಲ್ಲ ನಮ್ಗೆ ಸರಿಯಾಗಿ. ಅದರ ಜೊತೆಯಲ್ಲಿ ಮತ್ತೇನಾಗುತ್ತೆ, ಈ 65ರ ನಂತರದಲ್ಲಿ ನಿಮ್ಗೆ ಇವತ್ತು ಏನಾಗುತ್ತೆ, 65ರ ಸಂದರ್ಭದಲ್ಲಿ ಬರ ಸಂದರ್ಭ ಕೂಡ ಕಾಣುತ್ತೆ. ಕಠೋರವಾದಂಥ ಅಥವಾ ಭೀಕರವಾದಂಥ ಒಂದು ಬರಗಾಲ ಕೂಡ ಕಾಣುತ್ತೆ, ಡ್ರಾಟ್ ಕಂಡೀಷನ್. ಸೊ ಅದೆಲ್ಲ ಇರೋದ್ರಿಂದಾಗಿ ನಮಗೆ ಫುಡ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಮಾಡೋದಕ್ಕಾಗಿಲ್ಲ. ಈಗ ನೆನಪು ಮಾಡ್ಕೊಳ್ಳಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವರ ಒಂದು ಫೇಮಸ್ ಸ್ಲೋಗನ್ ನಿಮಗೆ ನೆನಪಲ್ಲಿರುತ್ತೆ. ಯಾವುದಿರುತ್ತೆ ಅದು, ಜೈ ಜವಾನ್ ಜೈ ಕಿಸಾನ್, ಹೌದಲ್ವಾ? ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ಯಾಕೆ ಹೇಳಿದ್ರು, ಒಂದು ಕಡೆ ಯೋಧರು ಬಾರ್ಡರ್ನಲ್ಲಿ ಗಡಿಯಲ್ಲಿ ಯುದ್ಧವನ್ನ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ನಮ್ಮ ರೈತರು ಎಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ, ಅವರು ಭೂಮಿಯಲ್ಲಿ ಯುದ್ಧ ಮಾಡ್ತಿದ್ದಾರೆ, ಯಾಕಂದ್ರೆ ಬರಗಾಲದ ಪರಿಸ್ಥಿತಿ ಅಂತ ಹೇಳ್ತಾರೆ. ಸೊ ಅದು ನಿಮಗೆ 61, 66 ಮೂರನೇ ಪಂಚವಾರ್ಷಿಕ ಯೋಜನೆ. ಈಗ ನೆಕ್ಸ್ಟ್ ಇಲ್ಲಿ ಇಷ್ಟೆಲ್ಲ ಲಾಸ್ ಅಲ್ಲಿ ಇದೀವಿ ನಾವು ಅಂತಂದಾಗ ನಾವು ನೆಕ್ಸ್ಟ್ 5 ವರ್ಷದ ಬಗ್ಗೆ ಯೋಚನೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ನಾವೇನು ಮಾಡ್ತೀವಿ, 5 ವರ್ಷದ ಯೋಜನೆಗಳನ್ನ ನೆಕ್ಸ್ಟ್ ತರ್ತಾ ಇಲ್ಲ, ಪಂಚವಾರ್ಷಿಕ ಯೋಜನೆ ತರ್ತಾ ಇಲ್ಲ. ಮಧ್ಯದಲ್ಲಿ ಏನಾಗಿದೆ, ಬ್ರೇಕ್ ಆಗಿದೆ. ಈ ಬ್ರೇಕ್ ಎಲ್ಲಿಂದ ಎಲ್ಲಿ ತನಕ, 1966ರಿಂದ 69. ಈ ಅವಧಿಯಲ್ಲಿ ನಾವೇನು ಮಾಡಿದೀವಿ, ವಾರ್ಷಿಕ ಯೋಜನೆಗಳನ್ನ ಮಾಡಿದೀವಿ. ಅಂದ್ರೆ 3 ವಾರ್ಷಿಕ ಯೋಜನೆಗಳು, 1966ರಿಂದ 67 ಒಂದು, 67ರಿಂದ 68 ಇನ್ನೊಂದು, 68ರಿಂದ 69. ಸೊ ಈ ಅವಧಿಯಲ್ಲಿ ನಮಗೆ ಯೋಜನೆಗಳನ್ನ ನಾವು ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಇದನ್ನ ಹೆಂಗೆ ಕರಿತೀವಿ, ಪ್ಲಾನ್ ಹಾಲಿಡೇ ಅನ್ನುವಂಥ ಹೆಸರಿಂದ ಕರಿತೀವಿ. ಪ್ಲಾನ್ ಹಾಲಿಡೇ ಅಥವಾ ಯೋಜನೆಯ ರಜಾದಿನ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ 4ನೇ ಪಂಚವಾರ್ಷಿಕ ಯೋಜನೆ 1969ರಿಂದ 74. 5ನೇ ಪಂಚವಾರ್ಷಿಕ ಯೋಜನೆ 74ರಿಂದ 79 ಆಗಿರ್ಬೇಕಿತ್ತು, ಆದರೆ ಏನಾಗಿದೆ, 1 ವರ್ಷ ಮೊದಲೇನೆ ಮೊಟಕಾಗಿದೆ. ಯಾಕೆಂದ್ರೆ ಅಲ್ಲಿ ಎಮರ್ಜೆನ್ಸಿ ಮುಗಿತಾ ಇದ್ದಾಗನೇ ಸೊ ನಿಮ್ಗೆ ಏನಾಗ್ತಿದೆ, ಸೊ ಚೇಂಜಸ್ ಬರ್ತಾ ಇದೆ, ಗವರ್ಮೆಂಟ್ ಚೇಂಜ್ ಆಗ್ತಿದ್ಲೇ ಅವ್ರೇನ್ ಮಾಡ್ತಾರೆ, ಸೊ ಇದನ್ನ ಮೊಟಕು ಮಾಡಿ ಹೊಸದೊಂದು ಯೋಜನೆಯನ್ನು ತರ್ತಾರೆ. ಆದ್ರೆ ಇದೇನಿರುತ್ತೆ, ಕೇವಲ 2 ವರ್ಷ ಇರುತ್ತೆ ನಿಮ್ಗೆ, 1978ರಿಂದ 80 ಅಷ್ಟೇ. 1978ರಿಂದ 80ರ ಯೋಜನೆಯನ್ನ ಏನ್ ಕರಿತೀವಿ, ರೋಲಿಂಗ್ ಪ್ಲಾನ್ ಅಂತ ಕರಿತೀವಿ. ರೋಲಿಂಗ್ ಪ್ಲಾನ್ ಅಥವಾ ಉರುಳುವ ಯೋಜನೆ. ಸೊ ನೆಕ್ಸ್ಟ್ ಬರುತ್ತೆ 6ನೇ ಪಂಚವಾರ್ಷಿಕ ಯೋಜನೆ 1980ರಿಂದ 85. 7ನೇ ಪಂಚವಾರ್ಷಿಕ ಯೋಜನೆ 85ರಿಂದ 90. ಇಲ್ಲಿ ಮತ್ತೆ ಗ್ಯಾಪ್ ಕಾಣುತ್ತೆ. ಇಲ್ಲಿ ಯಾಕೆ ಗ್ಯಾಪ್ ಕಾಣ್ತಾ ಇದೆ ಅಂತ ಕೇಳಿದಾಗ ನಾವು ಇಲ್ಲಿ ಏನ್ ಮಾಡ್ತಿದ್ವಿ, LPG ರಿಫಾರ್ಮ್ಸ್ ಮಾಡ್ತಾ ಇದ್ವಿ. ಅದಕ್ಕಾಗಿ 1990ರಿಂದ 92 ಮತ್ತೆ ಗ್ಯಾಪ್ ಇದೆ. ಓಕೆ, ಅದಕ್ಕಾಗಿ ಇದನ್ನ ಏನ್ ಕರಿತೀವಿ, ಕೆಲವೊಂದು ಸಂದರ್ಭದಲ್ಲಿ ರಿಫಾರ್ಮ್ ಪೀರಿಯಡ್ ಅಂತ ಕರಿತೀವಿ, ಸುಧಾರಣೆಯ ಅವಧಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ 8ನೇ ಯೋಜನೆ 92ರಿಂದ 97, 9 97ರಿಂದ 2002, 10 2002ರಿಂದ 2007, 11 2007ರಿಂದ 12,
2012ರಿಂದ 2017. ಸೊ ಇದು ಕೊನೆಯದಾದದ್ದು 2017ರಲ್ಲಿ ನಾವೇನು ಮಾಡಿದ್ವಿ, ಯೋಜನೆಗಳನ್ನು ಎಂಡ್ ಮಾಡಿದ್ವಿ. ಸೊ ಇನ್ನು ಮೊದಲ 3 ಯೋಜನೆಗಳು ಕೆಲವೊಂದು ವಲಯಗಳಿಗೆ ಸೀಮಿತವಾಗಿತ್ತು. ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ನಲ್ಲಿ ಹೆಚ್ಚಿನ ಡೆವಲಪ್ಮೆಂಟನ್ನು ಮಾಡುವಂಥ ಪ್ರಯತ್ನ ಮೊದಲ ಯೋಜನೆಯಲ್ಲಿ. 2ನೇ ಯೋಜನೆಯಲ್ಲಿ ಭಾರಿ ಕೈಗಾರಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. 3ನೇ ಯೋಜನೆಯಲ್ಲಿ ಸ್ಮಾಲ್ ಇಂಡಸ್ಟ್ರೀಸ್, ಸಣ್ಣ ಕೈಗಾರಿಕೆಗಳು ಮತ್ತು ಸ್ವಾವಲಂಬನೆಯ ಬಗ್ಗೆ ಮಾತಾಡ್ತಾರೆ. ಅದರ ನಂತರದಲ್ಲಿ ಪರ್ಟಿಕ್ಯುಲರ್ ಆಗಿ ಇದೇ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ಗ್ರೋತ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಅದ್ರ ಬದಲಾಗಿ ಏನಾಗುತ್ತೆ, ಸೊ ಬ್ರಾಡರ್ ಆದಂಥ ಐಡಿಯಾಗಳು ಬರ್ತಾವೆ. ಬೆಳವಣಿಗೆ ಮತ್ತು ಬಡತನ ನಿರ್ಮೂಲನೆ, ಗ್ರೋತ್ ಆ್ಯಂಡ್ ಪೋವರ್ಟಿ ಎಲಿವೇಷನ್ ಬರುತ್ತೆ. ಪೋವರ್ಟಿ ಎಲಿವೇಷನ್ ಆ್ಯಂಡ್ ಸೆಲ್ಫ್ ರಿಲಯನ್ಸ್, ಬಡತನ ನಿರ್ಮೂಲನೆ ಮತ್ತು ಸ್ವಾವಲಂಬನೆ. ಬಡತನ ನಿರ್ಮೂಲನೆ ಮತ್ತು ಸ್ವಾವಲಂಬನೆ ಕಂಟಿನ್ಯೂ ಆಗುತ್ತೆ. 85ರಿಂದ 90 ಫುಡ್ ವರ್ಕ್ ಪ್ರೊಡಕ್ಟಿವಿಟಿ, ಆಹಾರದ ಉತ್ಪಾದನೆಯನ್ನು ಹೆಚ್ಚಳ ಮಾಡೋದು, ಹೆಚ್ಚೆಚ್ಚು ಉದ್ಯೋಗಗಳನ್ನು ಒದಗಿಸುವುದು, ಅದರ ಜೊತೆಯಲ್ಲಿ ಉತ್ಪಾದಕತೆಯನ್ನು ಹೆಚ್ಚಳ ಮಾಡೋದು ಅಂತ ಹೇಳ್ಕೊಂಡು. ನೆಕ್ಸ್ಟ್ 92ರಿಂದ 97 ಎಂಪ್ಲಾಯ್ಮೆಂಟ್ ಜನರೇಷನ್ ಬಗ್ಗೆ ಮಾಡುತ್ತೆ, ಉದ್ಯೋಗದ ಸೃಷ್ಟಿಯ ಬಗ್ಗೆ ಮಾತಾಡುತ್ತೆ. 97ರಿಂದ 2002 ಗ್ರೋತ್ ವಿತ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಇಕ್ವಾಲಿಟಿ ಅಂತ ಕರಿತಾರೆ. ಓಕೆ, ಸೊ ಇಲ್ಲೇನು ಮಾಡ್ತೀವಿ, ಸಾಮಾಜಿಕ ನ್ಯಾಯವನ್ನು ಒದಗಿಸುವುದು ಮತ್ತು ಅದರ ಜೊತೆಯಲ್ಲಿ ಸಮಾನತೆಯನ್ನು ಒದಗಿಸುವುದು ಅಂತ ಹೇಳ್ತಾರೆ. ನೆಕ್ಸ್ಟ್ 2002ರಿಂದ 7 ಫಾಸ್ಟ್ ಗ್ರೋತ್ ಅಂತ ಹೇಳುತ್ತೆ. 7ರಿಂದ 12 ಟುವರ್ಡ್ಸ್ ಫಾಸ್ಟರ್ ಆ್ಯಂಡ್ ಮೋರ್ ಇನ್ಕ್ಲೂಸಿವ್ ಗ್ರೋತ್ನ ಬಗ್ಗೆ ಮಾತಾಡುತ್ತೆ. ನೆಕ್ಸ್ಟ್ 2012ರಿಂದ 17 ಫಾಸ್ಟರ್, ಸಸ್ಟೈನೇಬಲ್ ಆ್ಯಂಡ್ ಮೋರ್ ಇನ್ಕ್ಲೂಸಿವ್ ಗ್ರೋತ್ನ ಬಗ್ಗೆ ಮಾತಾಡುತ್ತೆ. ಸೊ ಈ ಥರ ನೀವೇನು ನೋಡ್ತೀರಾ, 12 ಯೋಜನೆಗಳಿಗೆ 12 ಆಬ್ಜೆಕ್ಟಿವ್ಸ್ ಇದೆ. ಆ ಆಬ್ಜೆಕ್ಟಿವ್ಸ್ಗಳ ಮೇಲೂ ಕೂಡ ಕ್ವಶನ್ಸ್ಗಳು ಬಂದಿರೋದನ್ನು ನೋಡ್ತೀರಾ, ಅದನ್ನು ಕೂಡ ನೋಡಬೇಕು. ಇನ್ನು ಟಾರ್ಗೆಟ್ ಮತ್ತು ಅಚೀವ್ಮೆಂಟನ್ನು ನೋಡಿಕೊಂಡು, ಟಾರ್ಗೆಟ್ ಎಷ್ಟಿದೆ ಅದನ್ನು ಅಚೀವ್ ಮಾಡೋದಕ್ಕೆ ಎಲ್ಲೆಲ್ಲಾಗಿದೆ, ಯಾವುದರಲ್ಲಿ ಆಗಿಲ್ಲ ಅದನ್ನು ಕೂಡ ನೋಡಬೇಕು. ಇನ್ನು ಚೇರ್ಪರ್ಸನನ್ನು ನಾನು ಬರೆದಾಗ ನಾನೇನು ಮಾಡಿದ್ದೀನಿ, ಜಸ್ಟ್ ಶಾರ್ಟ್ ಫಾರ್ಮನ್ನು ಯೂಸ್ ಮಾಡಿದ್ದೀನಿ. JN ಅಂದ್ರೇನು, ಜವಾಹರ್ಲಾಲ್ ನೆಹರು. ಮೊದಲ 3 ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯ ಸಂದರ್ಭದಲ್ಲೇ ಬರುತ್ತೆ. ನೆಕ್ಸ್ಟ್ ಇಂದಿರಾ ಗಾಂಧಿ ಅವರ ಅಧ್ಯಕ್ಷತೆಯ ಸಂದರ್ಭದಲ್ಲಿ ಬರೋದು ನೋಡ್ತೀರಾ. ಸೊ ಇದು ರಾಜೀವ್ ಗಾಂಧಿ ಅವರ ಅಧ್ಯಕ್ಷತೆಯ ಸಂದರ್ಭದಲ್ಲಿ. PV ನರಸಿಂಹರಾವ್ ಅವರ ಅಧ್ಯಕ್ಷತೆಯಲ್ಲಿ 2 ಬರುತ್ತೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಅಧ್ಯಕ್ಷತೆಯಲ್ಲಿ ಬರುತ್ತೆ ಇದು. ಇನ್ನು ಮನಮೋಹನ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ 2 ಬರುತ್ತೆ. ಇನ್ನು ಡೆಪ್ಯೂಟಿ ಚೇರ್ಪರ್ಸನ್ ಯಾರಿದ್ರು, GN ಅಂತಂದಾಗ ಗುಲ್ಜಾರಿಲಾಲ್ ನಂದಾ ಅವರು. ಕೃಷ್ಣ ಮಾಚಾರಿ, ಕೃಷಿ ಅಂತೇಳಿ ಬರ್ತೀನಿ. GN ಅಂತಂದಾಗ ಮತ್ತೆ ಗುಲ್ಜಾರಿಲಾಲ್ ನಂದಾ. DR ಗಾಡ್ಗಿಲ್ ಅವರು ಬರ್ತಾರೆ. PN ಹಕ್ಸಾರ್ ಅವರು ಬರ್ತಾರೆ. ND ತಿವಾರಿ ಅಥವಾ ND ತೇವರಿ. ಸೊ MMS ಅಂದಾಗ ಮತ್ತೆ ಮನಮೋಹನ್ ಸಿಂಗ್ ಅವ್ರು ಕಾಣ್ತಾರೆ. PM ಅಂತಂದಾಗ ಯಾರಿಲ್ಲಿ, ಸೊ ಪ್ರಣಬ್ ಮುಖರ್ಜಿ ಅಥವಾ ಅವ್ರನ್ನ ನಾವೇನು ಕರಿತೀವಿ, ದ ಬೆಸ್ಟ್ PM ಇಂಡಿಯಾ ನೆವರ್ ಹ್ಯಾಡ್ ಅಂತ ಕರಿತೀವಿ. ಸೊ ಅಂದರೆ ಪ್ರೈಮ್ ಮಿನಿಸ್ಟರ್ ಆಗೋದಕ್ಕೆ ಭಾಳ ಯೋಗ್ಯವಾದಂಥ ಕ್ಯಾಂಡಿಡೇಟ್ ಆಗಿತ್ತು, ಅದರ ಕುಟುಂಬ ರಾಜಕಾರಣದಿಂದಾಗಿ ಸೊ ಇವರಿಗೆ ಸಿಕ್ಕಿಲ್ಲ ಅಂತ. ಸೊ ಪ್ರಣಬ್ ಮುಖರ್ಜಿ ಅವರು. ಮಧು ದಂಡವತೆ, KC ಪಂತ್ ಅವರು, MS ಆಲುವಾಲಿಯಾ. ಸೊ ಇವರು 2 ಅವಧಿಗೆ ಕಾಣ್ತಾರೆ. ಸೊ ಈ ಥರದೆಲ್ಲ ನೋಡ್ತೇವೆ. ಇನ್ನು ಕೆಲವೊಂದು ಯೋಜನೆಗಳು, ಪಂಚವಾರ್ಷಿಕ ಯೋಜನೆಗಳಿದೆ, ಅದಕ್ಕೆ ಏನು ಮಾಡ್ತಾರೆ, ಕೆಲವೊಂದು ಸ್ಪೆಸಿಫಿಕ್ ಆದಂಥ ಹೆಸರುಗಳನ್ನು ಹೇಳ್ತಾರೆ, ಮಾಡೆಲ್ಗಳು ಅಂತೇಳಿ. ಸೊ ಮೊದಲನೇ ಪಂಚವಾರ್ಷಿಕ ಯೋಜನೆಗೆ ಇದನ್ನು ಯಾವ ಹೆಸರಿಂದ ಕರಿತೇವೆ ಅಂತ ಕೇಳಿದಾಗ ಹ್ಯಾರಡ್ ಡೋಮರ್ ಮಾಡೆಲ್ ಅಂತ ಕರಿತೀವಿ. ಹ್ಯಾರಡ್ ಡೋಮರ್ ಮಾಡೆಲ್. 2ನೇ ಪಂಚವಾರ್ಷಿಕ ಯೋಜನೆಯನ್ನು ನೆಹರು ಮಹಲ್ನೋಬಿಸ್ ಮಾಡೆಲ್ ಅಂತ ಕರಿತಾರೆ. ನೆಹರು ಮಹಲ್ನೋಬಿಸ್ ಮಾಡೆಲ್. ಸೊ ಇನ್ನು 3ನೇ ಪಂಚವಾರ್ಷಿಕ ಯೋಜನೆಯನ್ನ ಗಾಡ್ಗಿಲ್ ಯೋಜನಾ ಅಂತ ಕರಿತಾರೆ. ಗಾಡ್ಗಿಲ್ ಯೋಜನಾ. ಸೊ ಇನ್ನು ಉಳಿದದಕ್ಕೆ ಅಷ್ಟೇನು ಸಪ್ರೇಟ್ ಆದಂಥ ಹೆಸರುಗಳಿಲ್ಲ. ಇನ್ನು ನೆಕ್ಸ್ಟ್ ಯಾವ್ದು ಬರುತ್ತೆ, 8ನೇ ಪಂಚವಾರ್ಷಿಕ ಯೋಜನೆ ಅಂದರೆ LPG ರಿಫಾರ್ಮ್ಸ್ ಆದ ನಂತರ ಬಂದಿರೋದು. ಇದನ್ನ ಏನು ಕರಿತೀವಿ, ರಾವ್ ಮನಮೋಹನ್ ಮಾಡೆಲ್ ಅಂತ ಕರಿತೀವಿ. ರಾವ್ ಮನಮೋಹನ್ ಮಾಡೆಲ್. PV ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಬಂದಿರೋದು, ಆ ಕಾರಣಕ್ಕಾಗಿ ರಾವ್ ಮನಮೋಹನ್ ಮಾಡೆಲ್ ಅಂತ ಕರಿತೀವಿ. ಸೊ ಈ ಥರ ಪಂಚವಾರ್ಷಿಕ ಯೋಜನೆಗಳಲ್ಲಿ ಬೇರೆ ಬೇರೆ ಟೈಪ್ಗಳಿರೋದು ನೋಡ್ತೀರಾ. ಓಕೆ, ಇವೆಲ್ಲ 12 ಪಂಚವಾರ್ಷಿಕ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಈ ಟೇಬಲ್ ನಿಮ್ಗೇನಾಗಿರಬೇಕು, ಪಕ್ಕಾ ಆಗಿರಬೇಕು. ಸೊ ಇನ್ನು ಸೇಮ್ ವೇ ನೀವೇನು ಮಾಡ್ಬೋದು, ಕರ್ನಾಟಕದ ಪಂಚವಾರ್ಷಿಕ ಯೋಜನೆಗಳು ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಏನೇನು ಬದಲಾವಣೆಗಳಾಗಿತ್ತು ಆ ಟೈಮಲ್ಲಿ ಅದನ್ನ ನೋಡ್ಬೋದು. ಫಾರ್ ಎಕ್ಸಾಂಪಲ್, ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಹೆಚ್ಚಿನ ಆಹಾರವನ್ನು ಬೆಳೆಯೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಗ್ರೋ ಮೋರ್ ಫುಡ್ ಅಂತೇಳಿ ಒಂದು ಕ್ಯಾಂಪೇನನ್ನೇ ಕಂಡಕ್ಟ್ ಮಾಡ್ತೀವಿ. ಇರಿಗೇಷನ್ ಫೆಸಿಲಿಟಿಗೆ ಸಂಬಂಧಪಟ್ಟ ಹಾಗೆ, ಅಫಾರೆಸ್ಟೇಷನ್ಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತೀವಿ. ಅಫಾರೆಸ್ಟೇಷನ್ ಅಂದ್ರೇನು, ಸೊ ಇಲ್ಲಿ ಕಾಡನ್ನು ಬೆಳೆಸೋದ್ರ ಬಗ್ಗೆ ಹೇಳ್ತಿದ್ರು. ಓಕೆ, ಡಿಫಾರೆಸ್ಟೇಷನ್ ಬೇರೆ, ಅಫಾರೆಸ್ಟೇಷನ್ ಬೇರೆ. ಡಿಫಾರೆಸ್ಟೇಷನ್ ಅಂದರೆ ಸೊ ಕಾಡನ್ನು ಕಡಿಯೋದ್ರ ಬಗ್ಗೆ ಹೇಳಿದ್ರೆ, ಅಫಾರೆಸ್ಟೇಷನ್ ಅಂದರೆ ಕಾಡನ್ನು ಪುನರ್ ನಿರ್ಮಾಣ ಮಾಡೋದ್ರ ಬಗ್ಗೆ ಹೇಳ್ತಿದ್ರು.
56ರಿಂದ 61 ಎರಡನೇ ಪಂಚವಾರ್ಷಿಕ ಯೋಜನೆ ಸಂದರ್ಭದಲ್ಲಿ ನಿಮಗೆ ಸ್ಟೇಟ್ ರೀಆರ್ಗನೈಸೇಷನ್ ಆಗಿರೋದು ನೋಡ್ತೀರಾ. ಓಕೆ, ರಾಜ್ಯಗಳ ಮರು ಹಂಚಿಕೆ ಆಗಿರೋದು. ಸೊ ಅದರ ಜೊತೆಯಲ್ಲಿ ಪವರ್ ಜನರೇಷನ್ಗೆ ಹೆಚ್ಚಿನ ಪ್ರಯತ್ನವನ್ನು ಮಾಡ್ತೀವಿ. ಪವರ್ ಜನರೇಷನ್ ಅಂದರೆ ಇಲ್ಲೇನು, ಸೊ ಇಲ್ಲಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಅದರ ಜೊತೆಯಲ್ಲಿ ಹೆವಿ ಇಂಡಸ್ಟ್ರೀಸ್ ಮೇಲೆ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತೀವಿ. 3ನೇ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ ವಾಟರ್ ಆ್ಯಂಡ್ ಪವರ್ ಡೆವಲಪ್ಮೆಂಟ್. ಸೊ ಇದರಲ್ಲಿ ಯಾವ್ಯಾವ ಯೋಜನೆಗಳು ಭಾಳ ಇಂಪಾರ್ಟೆಂಟ್ ಆಗಿ ಬಂದಿದೆ ಅಂತ ಕೇಳಿದಾಗ ಹಾರಂಗಿ ಆಗಿರ್ಬೋದು, ಹೇಮಾವತಿ ಆಗಿರ್ಬೋದು, ಅಪ್ಪರ್ ಕೃಷ್ಣ ಮೇಲ್ದಂಡೆ ಯೋಜನೆ ಆಗಿರ್ಬೋದು, ಮಲಪ್ರಭಾ ಯೋಜನೆ ಆಗಿರ್ಬೋದು. ಸೊ ಇವೆಲ್ಲ ಏನಾಗಿದೆ 61ರಿಂದ 66ರ ಮಧ್ಯದಲ್ಲಿ ಬಂದಿರೋದು 3ನೇ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ. ಹಾಗೇನು ಇಲ್ಲಿಯೂ ಕೂಡ ಗ್ಯಾಪ್ ಇದೆ. 4ನೇ ಪಂಚವಾರ್ಷಿಕ ಯೋಜನೆ 69ರಿಂದ 74 ರೀಜನಲ್ ಡೆವಲಪ್ಮೆಂಟ್ನ ಬಗ್ಗೆ ಮಾತಾಡ್ತಾರೆ, ಪ್ರಾದೇಶಿಕ ಅಭಿವೃದ್ಧಿಯ ಬಗ್ಗೆ. ಅದರ ಜೊತೆಲಿ ಅಡಾಪ್ಷನ್ ಆಫ್ ಡಿಸ್ಟ್ರಿಕ್ಟ್ ಪ್ಲಾನ್ಸ್, ಜಿಲ್ಲಾವಾರು ಯೋಜನೆಗಳನ್ನು ಅಳವಡಿಕೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಇನ್ನು 5ನೇ ಪಂಚವಾರ್ಷಿಕ ಯೋಜನೆ ನೋಡಿ, ಪುವರ್ಟಿ, ಸೆಲ್ಫ್ ರಿಲಯನ್ಸ್ ಮತ್ತು ಪವರ್ ಆ್ಯಂಡ್ ಕಮ್ಯುನಿಕೇಷನ್, ಡೈವರ್ಸಿಫೈಡ್ ಆ್ಯಂಡ್ ಡಿಸೆಂಟ್ರಲೈಸ್ಡ್ ಇಂಡಸ್ಟ್ರಿಯಲ್ ಬೇಸ್ನ ಬಗ್ಗೆ ಮಾತಾಡ್ತಾರೆ. ಕೈಗಾರಿಕೆಯ ಒಳಗಡೆ ಹೆಚ್ಚೆಚ್ಚು ಅಭಿವೃದ್ಧಿಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ವಿ, ಸೊ ಡೈವರ್ಸಿಫೈಡ್ ಮತ್ತು ಡಿಸೆಂಟ್ರಲೈಸ್ಡ್ ಅಂತ ಇಂಡಸ್ಟ್ರಿಯಲ್ ಬೇಸನ್ನು ಹೊಂದಿರೋದಕ್ಕೆ ಟ್ರೈ ಮಾಡ್ತೀವಿ. ಅಂದರೆ ಮೀನಿಂಗ್ ಏನು, ಸಣ್ಣ ಕೈಗಾರಿಕೆಗಳು ಬೇರೆ ಬೇರೆ ಪ್ರದೇಶದಲ್ಲಿ ಇರೋ ಥರ, ಅದರ ಜೊತೆಲಿ ಆರ್ಥಿಕವಾಗಿ ಯಾವುದು ಹಿಂದುಳಿದ ಪ್ರದೇಶಗಳಿದೆಯೋ ಅಂಥ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸುವುದರ ಮೂಲಕ ನೀವೇನು ಮಾಡ್ತೀರಾ, ಬಡತನವನ್ನು ಆದಷ್ಟು ಕಡಿಮೆ ಮಾಡ್ತೀರಾ, ಸಮಾನತೆಯನ್ನು ಹೆಚ್ಚಳ ಮಾಡೋದು, ಅಭಿವೃದ್ಧಿಯನ್ನು ಜಾಸ್ತಿ ಮಾಡೋದು, ಈ ಥರದ್ದೆಲ್ಲ ಪ್ರಯತ್ನವನ್ನು ಮಾಡ್ತೀವಿ. ಇನ್ನು 80ರಿಂದ 85 ಫುಲ್ ಎಂಪ್ಲಾಯ್ಮೆಂಟ್ ಬೈ 1988 ಅಂತ ಕರಿತೀರ. 1988 ಒಳಗಡೆ ಎಲ್ಲರಿಗೂ ಉದ್ಯೋಗವನ್ನು ಒದಗಿಸ್ತೀವಿ ಅಂತ ಹೇಳ್ತಾರೆ. ಆದರೆ ಇಲ್ಲಿಯ ತನಕ ಕೂಡ ನಿಮ್ಗೆ ಫುಲ್ ಉದ್ಯೋಗ ಸಿಕ್ಕಿಲ್ಲ ಎಲ್ಲರಿಗೂ, ಹೌದಲ್ವ? ಸೊ ಅದ್ರ ಜೊತೆಯಲ್ಲಿ ನಿಮ್ಗೆ ಏನಾಗಿದೆ, ಜನಸಂಖ್ಯಾ ಸ್ಫೋಟ ಕೂಡ ಆಗಿರೋದಕ್ಕೊಂದು ರೀಸನ್. ಇನ್ನೊಂದು ನೆಕ್ಸ್ಟ್ ಏನು, ಇನ್ಕ್ರೀಸ್ ಇನ್ ಫುಡ್ ಪ್ರೊಡಕ್ಷನ್, ಆಹಾರದ ಉತ್ಪಾದನೆಯಲ್ಲಿ ಹೆಚ್ಚಳವನ್ನು ಮಾಡ್ತೀವಿ ಅಂತ ಹೇಳ್ತೀವಿ. ಅದರ ಜೊತೆಯಲ್ಲಿ ಎಲೆಕ್ಟ್ರಿಫಿಕೇಶನ್ ಆಫ್ ವಿಲೇಜಸ್, ಹಳ್ಳಿಗಳಿಗೂ ಕೂಡ ನಾವೇನು ಮಾಡ್ತೀವಿ, ವಿದ್ಯುತ್ ಶಕ್ತಿಯನ್ನು ಒದಗಿಸ್ತೀವಿ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು 7ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ಏನು ಮಾಡ್ತೀವಿ, 50% ಆಫ್ ಔಟ್ಪುಟ್ಟನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಅದ್ರ ಜೊತೆಲಿ ಇರಿಗೇಷನ್ ಆಫ್ 75% ಏರಿಯಾ. ಸೊ ಕರ್ನಾಟಕದಲ್ಲಿರುವಂಥ ಕೃಷಿ ಭೂಮಿಯಲ್ಲಿ ಅರೌಂಡ್ 75% ಕೃಷಿ ಭೂಮಿಗೆ ನೀರಾವರಿ ವ್ಯವಸ್ಥೆಯನ್ನು ಒದಗಿಸ್ತೀವಿ ಅಂತ ಹೇಳ್ತಾರೆ. 92-97 ಒಳಗಡೆ ಬಡತನವನ್ನು ಮತ್ತು ಅದೇ ರೀತಿಯಲ್ಲಿ ಬಡತನವನ್ನು ಕಡಿಮೆ ಮಾಡೋದು, ಉದ್ಯೋಗ ಸೃಷ್ಟಿಯನ್ನು ಮಾಡುವಂಥ ಪ್ರಯತ್ನ, ಇರಿಗೇಷನ್ ಮತ್ತು ಪವರ್ಗೆ ಸಂಬಂಧಪಟ್ಟ ಹಾಗೆ ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಅದರ ಜೊತೆಲಿ ಇನ್ಫ್ರಾಸ್ಟ್ರಕ್ಚರನ್ನು ರೆಡಿ ಮಾಡ್ತೀವಿ ಅಂತ ಹೇಳ್ತೀವಿ. ಇನ್ನು 97ರಿಂದ 2002 ಸೆಕೆಂಡರಿ ಮತ್ತು ಟರ್ಷರಿ ಸೆಕ್ಟರ್ಸ್ ಟು ಅಬ್ಸಾರ್ಬ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕೇಳ್ತೀವಿ. ಅಂದರೆ ಅಗ್ರಿಕಲ್ಚರ್ನಲ್ಲೇ ಹೆಚ್ಚೆಚ್ಚಾಗಿ ಕೆಲಸ ಮಾಡ್ತಿದ್ದಾರೆ, ಈಗೇನು ಮಾಡಬೇಕು, ಸೊ ಇಂಡಸ್ಟ್ರಿಗಳ ಕಡೆಯಲ್ಲಿ ಅದೇ ರೀತಿಯಲ್ಲಿ ಸರ್ವಿಸ್ ಸೆಕ್ಟರ್ಗಳ ಕಡೆಯಲ್ಲಿ ಹೋಗಬೇಕು. ಅದರ ಮೂಲಕ ಹೆಚ್ಚಿನ ಒಂದು ನಿರುದ್ಯೋಗಗಳನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಆಗಬೇಕು ಅಂತ ಹೇಳ್ತಾರೆ. ಇನ್ನು ಹ್ಯೂಮನ್ ಡೆವಲಪ್ಮೆಂಟ್ ಮತ್ತು ರೆಡ್ಯೂಸ್ ಇನ್ಇಕ್ವಾಲಿಟಿ, ಮಾನವ ಅಭಿವೃದ್ಧಿಯನ್ನು ಮಾಡೋದು ಮತ್ತು ಆದಷ್ಟು ಅಸಮಾನತೆಗಳನ್ನ ಕಡಿಮೆ ಮಾಡೋದು ಅಂತ ಹೇಳ್ತಾರೆ. ಇನ್ನು 3, 10, 11, 12ರಲ್ಲಿ 3ರಲ್ಲಿ ಕೂಡ ನಿಮ್ಗೆ ಏನಿದೆ, ಇನ್ಕ್ಲೂಸಿವ್ ಗ್ರೋತ್ನ ಬಗ್ಗೆ ಮಾತಾಡ್ತೀರಾ, ಫಾಸ್ಟ್ ಗ್ರೋತ್ನ ಬಗ್ಗೆ ಮಾತಾಡ್ತೀರಾ, ಸೋಷಿಯಲ್ ಸರ್ವಿಸ್ನ ಬಗ್ಗೆ ಮಾತಾಡ್ತೀರಾ. ಈ ಥರದ್ದೆಲ್ಲ ನಾವು ಕರ್ನಾಟಕದ ಪಂಚವಾರ್ಷಿಕ ಯೋಜನೆಗಳಲ್ಲಿ ಕೂಡ ಮಾತಾಡ್ತೀವಿ. ಓಕೆ, ಸೊ ಇವು ಕರ್ನಾಟಕದ ಪಂಚವಾರ್ಷಿಕ ಯೋಜನೆಗಳಲ್ಲಿ ನಮಗೆ ಯಾವ ರೀತಿಯ ಆಬ್ಜೆಕ್ಟಿವ್ಸ್ ಇದೆ ಅಂತ. ಸೊ ನೆಕ್ಸ್ಟ್ ನೋಡೋಣ. ಓಕೆ, ಸೊ ನೆಕ್ಸ್ಟ್ ಹಾಗಾದರೆ 5-year ಪ್ಲ್ಯಾನ್ನ ಅಬ್ಜೆಕ್ಟಿವ್ಸನ್ನು ನೀವೇನಾದರೂ ನೋಡೋದಕ್ಕೆ ಹೋದರೆ ಇದು ಸಕ್ಸಸ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಅಬ್ಸರ್ವ್ ಮಾಡ್ಬೋದು. ಮತ್ತು ರಿಮೂವಲ್ ಆಫ್ ಪುವರ್ಟಿ, ಬಡತನವನ್ನು ಕಡಿಮೆ ಮಾಡ್ತೀವಿ ಅಥವಾ ಬಡತನವನ್ನು ನಿವಾರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಡತನವನ್ನು ಕಡಿಮೆ ಮಾಡಿದೆ ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಬಡತನವನ್ನು ನಿವಾರಣೆ ಮಾಡೋದಕ್ಕಾಗಿದೆಯಾ ಅಂತ ಕೇಳಿದಾಗಿಲ್ಲ. ಅಂದರೆ ನಿಮ್ಗೇನಿದೆ, ಸಕ್ಸಸ್ಗೂ ಕೂಡ ಪಾಯಿಂಟ್ ಇದೆ, ಫೇಲ್ಯೂರ್ಗೂ ಕೂಡ ಪಾಯಿಂಟ್ ಇದೆ. ಇನ್ನು ಅಟೈನ್ಮೆಂಟ್ ಆಫ್ ಸೆಲ್ಫ್ ರಿಲಯನ್ಸ್, ಸ್ವಾವಲಂಬನೆಯನ್ನು ಸಾಧಿಸ್ತೀವಿ ಅಂತ ಹೇಳ್ತಿದ್ದಾರೆ. ಸ್ವಾವಲಂಬನೆಯನ್ನು ಸಾಧಿಸೋದಕ್ಕಾಗಿದೆಯಾ ಇಲ್ಲ, ಆದರೆ ಮೊದಲಿಗಿಂತ ಬೆಟರ್ ಆಗಿ ನಾವು ಮ್ಯಾನುಫ್ಯಾಕ್ಚರಿಂಗನ್ನು ಮಾಡ್ತಾ ಇದ್ದೀವಿ, ಎಸ್. ಸೊ ಅದನ್ನ ನೀವು ಮಾಡ್ತೀವಿ. ಇನ್ಕ್ರೀಸಿಂಗ್ ದಿ ಲೆವೆಲ್ ಆಫ್ ಪರ್ ಕ್ಯಾಪಿಟಲ್ ಇನ್ಕಮ್ ಬೋತ್ ಇನ್ ರಿಯಲ್ ಆ್ಯಂಡ್ ಇನ್ ಮನಿ ಟರ್ಮ್ಸ್ ಅಂತ ಕೇಳ್ತೀವಿ. ತಲಾವಾರು ಆದಾಯವನ್ನು ಹೆಚ್ಚಳ ಮಾಡುವಂಥ ಒಂದು ಅಬ್ಜೆಕ್ಟಿವ್ಸನ್ನು ಹೊಂದಿದ್ದೀವಿ ನಿಜ, ಆದರೆ ತಲಾವಾರು ಆದಾಯ ಏನಾಗಿದೆ, ಹೆಚ್ಚಳ ಆಗಿದೆ ನಿಜ. ಆದರೆ ರಿಯಲ್ ಟರ್ಮ್ಸಲ್ಲಿ ನೀವು ನೋಡೋದಕ್ಕೆ ಹೋದರೆ ಜಾಸ್ತಿ ಆಯ್ದಾಗ ಅನ್ಸಲ್ಲ. ಅಂದರೆ ನೀವು ಖರ್ಚುಗಳನ್ನು ಕೂಡ ನೋಡಿದ್ರೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಆಧಾರದ ಮೇಲೆ ನೋಡೋದಕ್ಕೆ, ಸೊ ಆ ಥರದ್ದೆಲ್ಲ ನೀವು ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡಿದ್ದೀವಿ, ಮೊದಲಿಗಿಂತ ಜಾಸ್ತಿ ಮಾಡಿದ್ದೀವಿ ನಿಜ, ಆದರೆ ಎಲ್ಲರಿಗೂ ಎಂಪ್ಲಾಯ್ಮೆಂಟನ್ನು ಕೊಡೋದಕ್ಕೆ ಆಗಿಲ್ಲ, ನಮಗೆ ಎಲ್ಲರಿಗೂ ಉದ್ಯೋಗವನ್ನು ಒದಗಿಸೋದಕ್ಕಾಗಿಲ್ಲ. ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್, ಸಂಪನ್ಮೂಲಗಳ ದಕ್ಷ ಬಳಕೆ, ಇದು ಯಾವತ್ತೂ ಕೂಡ ನಿಮಗೆ ಕ್ವಶನ್ ಮಾರ್ಕ್ ಆಗಿರುತ್ತೆ. ನೆಕ್ಸ್ಟ್ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರಿ, ಕೈಗಾರಿಕೆ ಮತ್ತು ಕೃಷಿ ವಲಯದ ಅಭಿವೃದ್ಧಿ ಬಗ್ಗೆ ಹೇಳ್ತಿದ್ರೆ, ಅದ್ರ ಜೊತೆಲಿ ಮತ್ತೊಂದನ್ನು ಯಾವುದನ್ನು ಆ್ಯಡ್ ಮಾಡ್ಕೋಬೋದು, ಸರ್ವಿಸ್ ಸೆಕ್ಟರನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಲಾಸ್ಟ್ ಒನ್, ಎಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಆ್ಯಂಡ್ ಇನ್ಕಮ್,
ಸೊ ಎಲ್ಲರ ಮಧ್ಯದಲ್ಲಿ ಸಮಾನವಾಗಿ ಸಂಪತ್ತನ್ನು ಹಂಚಿಕೆ ಮಾಡೋದು, ಆದಾಯವನ್ನು ಹಂಚಿಕೆ ಮಾಡೋದು. ಸೊ ಇದು ಇಕ್ವಿಟೇಬಲ್. ಸೊ ನೀವೇನಾದರೂ ಪ್ಲ್ಯಾನ್ ಮಾಡ್ತಿದ್ರ ಅಂತಂದ್ರೆ ಇದು ಸಾಧ್ಯನೇ ಇಲ್ಲ, ಹೌದಲ್ವಾ? ಸೊ ನಾವು ಹೇಳ್ಬೋದು ಇನ್ಕಮ್ ಎಲ್ಲರಿಗೂ ಈಕ್ವಲ್ ಆಗಿರೋ ಥರ ಮಾಡ್ಬೋದು ಅಂತ ಹೇಳ್ಕೊಂಡು, ಅದನ್ನು ಮಾಡೋದು ಬಹಳ ಕಷ್ಟ ಅದು. ಸೊ ಆ ಥರದ್ದೆಲ್ಲ ನೀವು ಅಬ್ಸರ್ವ್ ಮಾಡಬೇಕು. 5 ಇಯರ್ ಪ್ಲ್ಯಾನ್ ಇದೆಲ್ಲ ಆಬ್ಜೆಕ್ಟಿವ್ಸನ್ನು ಹೊಂದಿತ್ತು. ಕೆಲವೊಂದು ಪಾಯಿಂಟ್ ಏನು ಹೇಳುತ್ತೆ, ಆ ಸಂದರ್ಭದಲ್ಲಿ 1947ರಲ್ಲಿ ನಮ್ಮ ದೇಶವನ್ನು ನಾವು ಏನು ನೋಡ್ತಾ ಇದ್ವಿ, ಅದರಿಂದ 2017ರ ಸಂದರ್ಭದಲ್ಲಿ ನೀವು ಭಾಳ ಇಂಪ್ರೂವ್ಮೆಂಟ್ ಮಾಡಿದಾರೆ ಪಂಚವಾರ್ಷಿಕ ಯೋಜನೆಗಳನ್ನ ಯೂಸ್ ಮಾಡಿಕೊಂಡು. ಆದರೆ ಅದೇ ಸಂದರ್ಭದಲ್ಲಿ ಪಂಚವಾರ್ಷಿಕ ಯೋಜನೆಗಳು ಅದರ ಪೂರ್ತಿ ಉದ್ದೇಶವನ್ನು ಈಡೇರಿಸುವುದರಲ್ಲಿ ವಿಫಲ ಕೂಡ ಆಗಿದೆ. ಸೊ ಆ ಕಾರಣಕ್ಕಾಗಿ ಸಕ್ಸಸ್ ಆ್ಯಂಡ್ ಫೇಲ್ಯೂರ್ ಬೋತ್. 5 ಇಯರ್ ಪ್ಲ್ಯಾನ್ ಸಕ್ಸಸ್ ಕೂಡ ಹೌದು, ಫೇಲ್ಯೂರ್ ಕೂಡ ಹೌದು. ಸೊ ಆ ಕಾರಣಕ್ಕಾಗಿ ಆ ಪಾಯಿಂಟ್ಸ್ಗಳು ನಿಮಗೆ ನೆನಪಲ್ಲಿರಲಿ. ಓಕೆ, ಸೊ ಇನ್ನು ಇದಿಷ್ಟು ನಮಗೆ ಸ್ಟ್ಯಾಟಿಕ್ ಪೋರ್ಷನ್ಗೆ ಸಂಬಂಧಪಟ್ಟಾಗ. ಸ್ಟ್ಯಾಟಿಕ್ ಪೋರ್ಷನ್ ಏನು ನಾವು ಇಲ್ಲಿಯ ತನಕ ಚರ್ಚೆಯನ್ನು ಮಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಯಾವುದೇ ಒಂದು ಡೌಟ್ಸ್ಗಳಿದ್ರೂ ಕೂಡ ನೀವು ನೇರವಾಗಿ ನಮ್ಮ ಇನ್ಸ್ಟಿಟ್ಯೂಷನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅದರ ಜೊತೆಯಲ್ಲಿ ನನ್ನ ಫೋನ್ ನಂಬರನ್ನು ಕೂಡ ಕೊಡ್ತೀನಿ. ಸೊ ನನಗೆ ಕೂಡ ಡೈರೆಕ್ಟಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. 9916993664. ಓಕೆ, ಸೊ ಅಜಿತ್ ಕುಮಾರ್. ಸೊ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಯಾವುದೇ ರೀತಿಯಲ್ಲಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ಡೌಟ್ಗಳಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವಿಷ್ಟು ಸ್ಟ್ಯಾಟಿಕ್ ಪೋರ್ಷನ್ ಆಯಿತು. ನೆಕ್ಸ್ಟ್ ನಿಮ್ಗೇನಾಗುತ್ತೆ, ಇಂಡಿಯನ್ ಎಕನಾಮಿಕ್ ಸರ್ವೆ ಮತ್ತು ಬಜೆಟನ್ನು ನಾನು ಹ್ಯಾಂಡಲ್ ಮಾಡ್ತೀನಿ. ಕರ್ನಾಟಕ ಎಕನಾಮಿಕ್ ಸರ್ವೆ ಮತ್ತು ಕರ್ನಾಟಕ ಬಜೆಟನ್ನು ಆಲ್ರೆಡಿ ಅಪ್ಲೋಡ್ ಮಾಡಲಾಗಿದೆ ಅಂತ ಅನ್ಕೋತೀನಿ. ಸರಿತಾ ಮೇಡಮ್ ಅವರು ಅದನ್ನ ಮಾಡ್ತಾಯಿದ್ದಾರೆ. ಸೊ ಅದರ ಒಂದು ಉಪಯೋಗವನ್ನು ಕೂಡ ನೀವು ಪಡ್ಕೊಳ್ಳಿ. ಧನ್ಯವಾದಗಳು ಜಾಯ್ನ್ ಆಗಿದ್ದಕ್ಕೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್. ಬಾಯ್ ಆ್ಯಂಡ್ ಸಿ ಯು.